स्वागत है आपका बी न्यूज नेशन में। मैं हूं आबिद हुसैन शेख। ऑपरेशन फिंगरप्रिंट, अपराधियों में डर का माहौल। मंगलुरु में क्रिमिनल्स में खौफ पैदा करने के लिए फिंगरप्रिंट बेस्ड ऑपरेशन शुरू किया है। पुलिस कमिश्नर सुधीर कुमार रेड्डी के टास्क पर रात के वक्त संदिग्ध हालत में घूमने वालों की चेकिंग तेज कर दी गई है। मोबाइल क्राइम और क्रिमिनल ट्रैकिंग सिस्टम के जरिए रोजाना 200 से ज़्यादा लोगों के फिंगरप्रिंट वेरीफाई किए जा रहे हैं। पुराने केसेस में शामिल लोग अगर बिना केस के भी रात में घूमते मिले तो उन पर खास नज़र रखी जा रही है। पुलिस का कहना है कि ये प्रिवेंटिव एक्शन है ताकि क्राइम होने से पहले ही क्रिमिनल्स पकड़े जा सके। ऑपरेशन के बाद शहर में रात के वक्त घूमने वाले बदमाशों में हड़कंप मचा हुआ है। ಯಾವುದಾದ್ರೂ ಹಳೆ ಪ್ರಕರಣದಲ್ಲಿ ಸಿಕ್ಕಾಕೊಂಡ್ರೆ ಇದ್ದವರು ನಮ್ದೇನಂದ್ರೆ ನಂಬರ್ 1 ಇವರು ಇಲ್ಲಿ ಪ್ರಕರಣ ಮಾಡಿ ಬಂದಿರಬಹುದು, 2 ಮಾಡ್ಲಿಕ್ಕೆ ಬಂದಿರಬಹುದು. ಅವ್ರ ಮೇಲೆ ಕೇಸ್ ಇಲ್ಲ ಅಂದ್ರೂ ಕೂಡ ಹಳೆ ಕೇಸ್ ಇದ್ದವ್ರು ಇಲ್ಲಿ ತಿರುಗಾಡ್ತಾ ಇದ್ದಾರೆ ಅಂತ ಹೇಳಿ ಸ್ವಲ್ಪ ಇಟ್ಕೊಂಡು ಜಾಗ್ರತೆಯಾಗಿ ನೋಡ್ಕೊಂತಾರೆ ಅಷ್ಟೇ. ದಟ್ ಈಸ್ ಪ್ರಿವೆಂಟಿವ್ ಮೆಜರ್ ಅಷ್ಟೇ. ಇಲ್ಲ, ಅದು ಒಂದೇ ಆಗಿದೆ. ನಿಮ್ಗೆ ಅದು ಡೈಲಿ ಸಿಗಲ್ಲ, ಅಂತದ್ದು ಒಂದೇ ಸಿಕ್ಕಿದೆ. ಬಟ್ ಅಂತ ಹಿಡ್ಕೊಂಡು ಕೇಸ್ ಆಗಿದ ಮೇಲೆ ಡಿಟೆಕ್ಟ್ ಆಗಿದ್ದು ಬೇರೆ ಇದ್ದಾವೆ. ಕೇಸ್ ಆಗ್ಲಿಕ್ಕೆ ಮೊದಲು. और खबरों के लिए देखते रहिए बी न्यूज नेशन। ನನ್ನ ಆತ್ಮೀಯ ಬಾಂಧವರೇ, ಕೇವಲ 5 ನೂರುಗಳಲ್ಲಿ ಚಾರ್ಧಾಮ್ ಕೇದಾರ್ನಾಥ್, ಬದ್ರಿನಾಥ್, ಯಮುನೋತ್ರಿ, ಗಂಗೋತ್ರಿ ಹಾಗೂ ರಾಮ ಜನ್ಮಭೂಮಿ, ಅಯೋಧ್ಯ, ಹರಿದ್ವಾರ್, ಋಷಿಕೇಶ್, ನೇಪಾಳ ಪಶುಪತಿನಾಥ್ ಯಾತ್ರೆ ಮಾಡಬೇಕಾ? ಹಾಗೂ ಕೇವಲ 10,000ಗಳಲ್ಲಿ ಕಾಶಿ ಯಾತ್ರೆ, 8 ಜ್ಯೋತಿರ್ಲಿಂಗಗಳ ದರ್ಶನ, 2 ಶಕ್ತಿಪೀಠಗಳು, ಅಯೋಧ್ಯ, ಪ್ರಯಾಗರಾಜ್, ಆಗ್ರಾ, ಮಥುರಾ, ನೇಪಾಳ ಪಶುನಾಥ್ ಯಾತ್ರೆ ಮಾಡಬೇಕಾ? ಸಸ್ತ್ ಮೇ ಮಸ್ತ್ ಸ್ಲೀಪರ್ ಕೋಚ್ ಬಸ್, ಊಟ ವಸತಿ ನಮ್ಮ ಕಡೆ. ಹಾಗಾದರೆ ನನ್ನನ್ನು ಸಂಪರ್ಕಿಸಿ. ನಾನು ನಿಮ್ಮ ಮನೆಮಗಳು ಶಂಕರಮ್ಮ ಕುಂಬಾರ್. 9902524579. ಕಾಶಿ ಯಾತ್ರೆ ಫೆಬ್ರವರಿ 11, 2026. ರಾಮೇಶ್ವರ ಯಾತ್ರೆ ಫೆಬ್ರವರಿ 25, 2026. ಕೇದಾರ್ನಾಥ್ ಯಾತ್ರೆ ಮೇ ಎಂಡ್ 2026. ಸರ್ವೇ ಜನ ಸುಖಿನೋ ಭವಂತು.